ಭಾರತದಲ್ಲಿ ಅತಿ ಹೆಚ್ಚು ಸೇವಿಸುವ ಧಾನ್ಯ ಯಾವುದು? ಜೋಳ, ರಾಗಿ, ಅಕ್ಕಿ, ಗೋಧಿ. ಸರಿಯಾದ ಉತ್ತರ ಅಕ್ಕಿ. ಚಳಿಗಾಲದಲ್ಲಿ ಎಳನೀರು ಕುಡಿಯುವುದರಿಂದ ಏನಾಗುತ್ತದೆ? ಲೋ ಬಿಪಿ, ನೆಗಡಿ ಮತ್ತು ಕೆಮ್ಮು, ಜೀರ್ಣಕ್ರಿಯೆ ಸುಧಾರಣೆ, ರೋಗ ನಿರೋಧಕ ಶಕ್ತಿ ಹೆಚ್ಚಳ. ಸರಿಯಾದ ಉತ್ತರ ಜೀರ್ಣಕ್ರಿಯೆ ಸುಧಾರಣೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಳ. ವೀಕ್ಷಕರೇ, ನೈಸರ್ಗಿಕವಾಗಿ ಹೇರಳವಾಗಿ ದೊರೆಯುವ ಎಳನೀರು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಎಳನೀರಿನಲ್ಲಿ ಎಲೆಕ್ಟ್ರೋಲೈಟ್ಸ್, ವಿಟಮಿನ್ಸ್, ಮಿನರಲ್ಸ್ ಸೇರಿದಂತೆ ಸಾಕಷ್ಟು ಪೋಷಕಾಂಶಗಳು ತುಂಬಿದೆ. ಎಳನೀರು ಸೇವನೆಯು ದೇಹವನ್ನ ಹೈಡ್ರೇಟ್ ಆಗಿರಿಸುತ್ತದೆ ಮತ್ತು ಅನೇಕ ರೋಗಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತದೆ. ಇನ್ನು ಚಳಿಗಾಲದಲ್ಲಿ ಎಳನೀರು ಕುಡಿದರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಎಂದು ಕೆಲವರು ನಂಬಿದ್ದಾರೆ. ಆದರೆ ಎಳನೀರು ಯಾವುದೇ ತೊಂದರೆಯನ್ನ ಉಂಟು ಮಾಡುವುದಿಲ್ಲ ಎನ್ನುತ್ತಾರೆ ಆರೋಗ್ಯ ತಜ್ಞರು. ಚಳಿಗಾಲದಲ್ಲಿ ಎಳನೀರು ಕುಡಿಯುವುದರಿಂದ ದೇಹ ಹೈಡ್ರೇಟ್ ಆಗಿರುತ್ತದೆ, ಜೀರ್ಣಕ್ರಿಯೆಗೆ ಸಹಕಾರಿ, ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುತ್ತದೆ, ದೇಹವನ್ನ ಶುದ್ಧೀಕರಿಸುತ್ತದೆ ಹಾಗೂ ಹಿಮೋಗ್ಲೋಬಿನ್ ಮಟ್ಟವನ್ನ ಹೆಚ್ಚಿಸುತ್ತದೆ. ಯಾವ ದೇಶದಲ್ಲಿ ಕೊಳಕಾದ ವಾಹನ ಓಡಿಸಿದರೆ ದಂಡ ವಿಧಿಸುತ್ತಾರೆ? ಅಮೆರಿಕ, ಚೀನಾ, ರಷ್ಯಾ, ಬ್ರೆಜಿಲ್. ಸರಿಯಾದ ಉತ್ತರ ರಷ್ಯಾ. ಬೇರು ಇಲ್ಲದಿರುವ ಸಸ್ಯ ಯಾವುದು? ತುಳಸಿ, ಅಣಬೆ, ಅಲೋವೆರಾ, ಗುಲಾಬಿ. ಸರಿಯಾದ ಉತ್ತರ ಅಣಬೆ. ಹಾವು ಕಚ್ಚಿದಾಗ ಮಾಡುವ ಯಾವ ಒಂದು ತಪ್ಪಿನಿಂದ ತಕ್ಷಣ ಪ್ರಾಣ ಹೋಗುತ್ತದೆ? ನೀರು ಕುಡಿಯುವುದು, ಕಣ್ಣು ಮುಚ್ಚುವುದು, ಕಚ್ಚಿದ ಹಾವಿನ ಹಿಂದೆ ಬೀಳುವುದು, ಓಡುವುದು. ಸರಿಯಾದ ಉತ್ತರ ಕಚ್ಚಿದ ಹಾವಿನ ಹಿಂದೆ ಬೀಳುವುದು. ವೀಕ್ಷಕರೇ, ಹಾವುಗಳು ಕಚ್ಚಿದ ಸಂದರ್ಭದಲ್ಲಿ ಯಾವ ಹಾವು ಕಚ್ಚಿತು ಎಂಬುದನ್ನು ತಿಳಿದುಕೊಳ್ಳಲು ಕೆಲವರು ಅದರ ಹಿಂದೆ ಹೋಗುತ್ತಾರೆ. ಆ ರೀತಿ ಮಾಡುವುದು ದೊಡ್ಡ ತಪ್ಪು. ಹಾವಿನ ಹಿಂದೆ ಹೋಗುವ ಬದಲು ಮೊದಲು ಚಿಕಿತ್ಸೆಯನ್ನ ಪಡೆದುಕೊಳ್ಳಲು ತಜ್ಞರು ಸಲಹೆ ನೀಡುತ್ತಾರೆ. ಜನರಲ್ಲಿ ಸಾಮಾನ್ಯವಾಗಿ ಒಂದು ಭ್ರಮೆ ಆವರಿಸಿಕೊಂಡು ಬಿಟ್ಟಿದೆ. ಅದೇನೆಂದ್ರೆ, ಹಾವು ಕಡಿದಾಗ ಆಯಾ ಜಾತಿಯ ಹಾವುಗಳ ವಿಷದ ಪ್ರಕಾರ ಚಿಕಿತ್ಸೆ ನೀಡ್ತಾರೆ ಅಂದುಕೊಂಡಿದ್ದಾರೆ. ಹೀಗಾಗಿ ಹಾವು ಕಚ್ಚಿದ ಕೂಡಲೇ ಯಾವ ಹಾವು ಎಂದು ತಿಳಿದುಕೊಳ್ಳಲು ಅದರ ಹಿಂದೆ ಬೀಳ್ತಾರೆ. ಆದ್ರೆ ಇದು ಕೇವಲ ಭ್ರಮೆಯಷ್ಟೇ. ಯಾವುದೇ ಹಾವು ಕಚ್ಚಿದರೂ ಆಂಟಿವಿನಮ್ ಅಂದ್ರೆ ಪ್ರತಿವಿಷ ಒಂದೇ ಆಗಿರುತ್ತದೆ ಎಂಬುದು ನೆನಪಿರಲಿ. ಹೀಗಾಗಿ ಮೊದಲು ಮಾಡಬೇಕಾಗಿರುವ ಕೆಲಸ ಏನೆಂದ್ರೆ ಹತ್ತಿರದ ಆಸ್ಪತ್ರೆಗೆ ದೌಡಾಯಿಸುವುದು. ಕೂಡಲೇ ಆಸ್ಪತ್ರೆಗೆ ದಾಖಲಾದ್ರೆ ಬದುಕುವ ಸಾಧ್ಯತೆ 90% ಇರುತ್ತದೆ. 70 ಪ್ರಕರಣಗಳಲ್ಲಿ ಹಾವಿನ ವಿಷ ಏರಿರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿಯೂ ಕಾಯಬೇಕಾಗುತ್ತದೆ. ಏಕೆಂದ್ರೆ ವಿಷವಿರದ ವ್ಯಕ್ತಿಗೆ ಆಂಟಿವೆನಮ್ ನೀಡುವುದು ಕೂಡ ಅತ್ಯಂತ ಅಪಾಯಕಾರಿ. ದೀರ್ಘಕಾಲದ ಅಲರ್ಜಿಗಳು ಮತ್ತು ಕೆಲವೊಮ್ಮೆ ಉಸಿರಾಟದ ತೊಂದರೆಗಳು ಸಹ ಉಂಟಾಗಬಹುದು. ಹೀಗಾಗಿ ನಿರಂತರ ವೀಕ್ಷಣೆಯ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ. ಆಸ್ಪತ್ರೆಯ ಪ್ರೋಟೋಕಾಲ್ ಪ್ರಕಾರ ಚಿಕಿತ್ಸೆ ನೀಡದಿದ್ದರೂ ಸಹ 24 ಗಂಟೆಗಳ ಆಸ್ಪತ್ರೆಯ ಅಗತ್ಯವಿರುತ್ತದೆ. ಹೀಗಾಗಿ ಹಾವು ಕಡಿತದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಿ. ಒಂದು ಸಣ್ಣ ತಪ್ಪು ಪ್ರಾಣವನ್ನೇ ಕಸಿಯಬಹುದು. ಎಚ್ಚರ. ಪುನೀತ್ ರಾಜ್ಕುಮಾರ್ ಅವರಿಗೆ ಪವರ್ ಸ್ಟಾರ್ ಎಂದು ಬಿರುದು ಕೊಟ್ಟವರು ಯಾರು? ಪಾರ್ವತಮ್ಮ, ಶಿವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್. ಸರಿಯಾದ ಉತ್ತರ ಶಿವರಾಜ್ ಕುಮಾರ್. ಯಾವ ದೇಶದಲ್ಲಿ ಸತ್ತವರನ್ನ ಮದುವೆಯಾಗಬಹುದು? ಡೆನ್ಮಾರ್ಕ್, ನಾರ್ವೆ, ಫ್ರಾನ್ಸ್, ಇಟಲಿ.
ಸರಿಯಾದ ಉತ್ತರ ಫ್ರಾನ್ಸ್. ಒಂದು ಹನಿ ವೀರ್ಯ ಉತ್ಪತ್ತಿಯಾಗಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತದೆ? 2 ರಿಂದ 3, 4 ರಿಂದ 5, 1 ರಿಂದ 2, 6 ರಿಂದ 7. ಸರಿಯಾದ ಉತ್ತರ 2 ರಿಂದ 3. ವೀಕ್ಷಕರೇ, ವೀರ್ಯ ಉತ್ಪಾದನೆಯು ಮಾನವ ದೇಹದಲ್ಲಿ ನಡೆಯುವ ನಿರಂತರ ಪ್ರಕ್ರಿಯೆಯಾಗಿದೆ. ಸಾಮಾನ್ಯ ಮನುಷ್ಯನ ದೇಹವು ಪ್ರತಿದಿನ ವೀರ್ಯವನ್ನ ಉತ್ಪಾದಿಸುತ್ತದೆ. ಆದರೆ ಸಂಪೂರ್ಣ ಉತ್ಪಾದನಾ ಪ್ರಕ್ರಿಯೆಯು ವಿಭಿನ್ನ ಸಮಯಗಳಲ್ಲಿ ಸಂಭವಿಸುತ್ತದೆ. ದೇಹವು ಒಂದು ಹನಿ ವೀರ್ಯವನ್ನ ಉತ್ಪಾದಿಸಲು ಸುಮಾರು 2 ರಿಂದ 3 ದಿನಗಳನ್ನ ತೆಗೆದುಕೊಳ್ಳಬಹುದು. ಆದರೆ ಈ ಪ್ರೋಸೆಸ್ ಮನುಷ್ಯನ ಆರೋಗ್ಯ, ಆಹಾರ, ಜೀವನ ಶೈಲಿ ಮತ್ತು ಹಾರ್ಮೋನ್ಗಳ ಮಟ್ಟವನ್ನ ಅವಲಂಬಿಸಿರುತ್ತದೆ. ಅಂದ ಹಾಗೆ ವೀರ್ಯವು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಯಾವ ದೇಶದಲ್ಲಿ ಹೊಸ ವರ್ಷಕ್ಕೆ ಕೆಂಪು ಉಡುಗೆ ಧರಿಸುತ್ತಾರೆ? ಜಪಾನ್, ಇಟಲಿ, ಅಮೆರಿಕ, ಕೆನಡಾ. ಸರಿಯಾದ ಉತ್ತರ ಇಟಲಿ. ಯಾವ ಕೆಲಸ ಮಾಡುವಾಗ ಮನುಷ್ಯ ವಾಸನೆಯನ್ನು ಗ್ರಹಿಸಲು ಸಾಧ್ಯವಿಲ್ಲ? ಊಟ ಮಾಡುವಾಗ, ನಡೆದಾಡುವಾಗ, ಮಲಗಿರುವಾಗ, ನೀರು ಕುಡಿಯುವಾಗ. ಸರಿಯಾದ ಉತ್ತರ ಮಲಗಿರುವಾಗ. ವಿಟಮಿನ್ ಡಿ ಕೊರತೆ ಇರುವವರು ಯಾವ ಆಹಾರಗಳನ್ನ ಸೇವಿಸಬೇಕು? ಮೀನು, ಮೊಟ್ಟೆ, ಹಾಲಿನ ಉತ್ಪನ್ನಗಳು, ಅಣಬೆಗಳು. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ನಮ್ಮ ದೇಹದ ಮೂಳೆಗಳು ಗಟ್ಟಿಯಾಗಲು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸಲು ನಮ್ಮ ದೇಹಕ್ಕೆ ವಿಟಮಿನ್ ಡಿ ತುಂಬಾನೇ ಮುಖ್ಯ. ಇದಕ್ಕಾಗಿ ಸೂರ್ಯನ ಬೆಳಕು ಅತ್ಯಗತ್ಯ. ಸೂರ್ಯನ ಬೆಳಕನ್ನ ಹೊರತುಪಡಿಸಿದ್ರೆ ಮೀನು, ಮೊಟ್ಟೆ, ಅಣಬೆಗಳು, ಹಾಲಿನ ಉತ್ಪನ್ನಗಳು ಮತ್ತು ಧಾನ್ಯಗಳಲ್ಲೂ ವಿಟಮಿನ್ ಡಿ ದೊರೆಯುತ್ತದೆ. ಮಾಂಸಾಹಾರಿಗಳಿಗೆ ಮೀನು ಉತ್ತಮವಾಗಿದೆ. ಮೀನಿನಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿದೆ. ಇದು ಮೂಳೆಗಳನ್ನ ಬಲಪಡಿಸುತ್ತದೆ ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಮೊಟ್ಟೆಯ ಹಳದಿ ಲೋಳೆಯಲ್ಲಿ ವಿಟಮಿನ್ ಡಿ ಇದೆ. ಇದು ಕೂದಲು, ಚರ್ಮ ಮತ್ತು ಉಗುರುಗಳ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತದೆ. ಹಾಲು, ಮೊಸರು ಮತ್ತು ಚೀಸ್ ಸೇವನೆಯಿಂದ ದೇಹಕ್ಕೆ ವಿಟಮಿನ್ ಡಿ ಲಭ್ಯವಾಗುತ್ತದೆ. ಅಣಬೆಗಳು ಸೂರ್ಯನ ಬೆಳಕಿನಲ್ಲಿ ಬೆಳೆಯುತ್ತವೆ. ಅಣಬೆಗಳು ವಿಟಮಿನ್ ಡಿ ಯ ನೈಸರ್ಗಿಕ ಮೂಲವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.